ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನನ್ನ ಡೇ ಬಂದುಬಿಟ್ಟು 7 ಗಂಟೆಗೆ ಸ್ಟಾರ್ಟ್ ಆಯಿತು. 7 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ಪಾತ್ರೆ ತೊಳೆದು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದೀಪ ಹಚ್ಚಿದೆ. ನಾನು ಫಸ್ಟ್ ಎದ್ದಿದ ತಕ್ಷಣ ಮನೆ ಕ್ಲೀನ್ ಮಾಡಿಬಿಟ್ಟು ದೇವ್ರ ದೀಪ ಹಚ್ತೀನಿ. ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಕಾಫಿ ಮಾಡೋಣ ಅಂತ ಹೋದೆ. ಅದನ್ನೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ವಿಂಡೋ ತೆಗ್ದು ನೋಡಿ ಕಾಫಿ ಮಾಡ್ತಾಯಿದ್ದೀನಿ. ಕಾಫಿ ಮಾಡ್ಕೊಂಡು ಕುಡಿದು ಶಿಫ್ಟ್ ಮಾಡಿದ್ವಲ್ಲ, ಸೊ ಅದಕ್ಕೆಲ್ಲ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಳ್ಳೋದಿತ್ತು. ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಇದ್ದ, ಅವನು ಎತ್ಕೊಂಡು ಹಂಗೆ ಅವನು ನನಗೆ ನೋಡಿ ಹೆಲ್ಪ್ ಮಾಡ್ತಾಯಿದ್ದ. ಅವನು ಎತ್ತಿಡ್ತಾ ಇದ್ದ. ಅವರಪ್ಪ ಇರಲಿಲ್ಲ, ಮಾರ್ಕೆಟ್ಗೆ ಹೋಗ್ಬೇಕು ತರಕಾರಿ ತರೋಕ್ಕೆ. ಅದಕ್ಕೆ ಮಾರ್ಕೆಟ್ಗೆ ಹೋಗಿದ್ರು ಅವರು. ಎಲ್ಲ ಎತ್ತಿಟ್ಬಿಟ್ಟು ಅವನಿಗೆ ಸರಿ ತಿನ್ನಿಸಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ. ಎಷ್ಟು ಕ್ಯೂಟಾಗಿ ಮಲಗಿದ್ದಾನ ಅಂತ. ಅವ್ನು ಮಲಗಿದ ತಕ್ಷಣ ನಮ್ಮ ಮನೆಗೆ ನಮ್ಮ ಅಕ್ಕ ಬಂತು. ಅಂದರೆ ಮುಂಚೆ ನಮ್ಮ ಪಿ ಜಿಯಲ್ಲೇ ಇದ್ದಿದ್ವಿ. ಇವಾಗ ತುಂಬ ಕ್ಲೋಸ್ ಆಗಿದ್ವಿ ನಾವು. ಅಕ್ಕ ಬಂದಿರಲಿಲ್ಲ, 1 ವರ್ಷ ಆಗಿತ್ತು. ಇವಾಗ ಸಡನ್ನಾಗಿ ಬಂತು. ಇವರೇ ನಮ್ಮ ಅಕ್ಕ. ಅವಕ್ಕನ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಮತ್ತು ಮನೆಗೆ ಬಂದಿದ್ದೆ. ಏನೂ ಮಾಡೋಕ್ಕಾಗಲ್ಲ ಇವಾಗ ಬೇಗ ಅಂದ್ಬಿಟ್ಟು ಹೋಟ್ಲಿಂದ ಬಿರಿಯಾನಿ ಕಬಾಬ್ ತರಿಸಿದ್ದೆ. ನೋಡಿ ಬಿರಿಯಾನಿ ಕಬಾಬ್ ತಿಂದುಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಾತಾಡಿ ಅವಕ್ಕ ಒಂದು 4 ಗಂಟೆ ಹಂಗೆ ಹೋಯ್ತು ಮನೆಗೆ. ಅಕ್ಕನ ಬಿಟ್ಟು ಬಂದು ಅಷ್ಟೊತ್ತಿಗೆ ನನ್ನ ಮಗ ಅವತ್ತೇನೋ ಮಲಗಿಬಿಟ್ಟಿದ್ದ. ಮಗ ಅವಾಗ ತಾನೇ ಎದ್ದಿದ್ದ. ನೋಡಿ ನಮ್ಮ ಮನೆಯವ್ರ ಫ್ರೆಂಡು ಬಂದಿದ್ದರು ಅಷ್ಟೊತ್ತಿಗೆ. ನಮ್ಮ ಮನೆಯವ್ರ ಫ್ರೆಂಡು. ಈಗ ನಾನು ಕೆಳಗಡೆ ಅಕ್ಕನ ಬಿಟ್ಟು ಬರೋಕ್ಕೆ ಹೋಗಿದ್ರೆ ನನ್ನ ಮಗ ಅಲ್ಲಿ ನೋಡಿಬಿಟ್ಟು ಅಳ್ತಾ ಇದ್ದ. ಬರಲಿಲ್ಲ ನಮ್ಮ ಅಮ್ಮ ಎಲ್ಲಿಗೋ ಹೋಗ್ತಾ ಇದೆ ಅಂತ. ಸೊ ಹಿಂಗೆ ಅಳ್ತಿದ್ದಾನೆ ಅಂತ. ಅವ್ನು ಇವಾಗ ತಾನೇ ಎದ್ದಿದ್ನಲ್ವ, ಅದಕ್ಕೋಸ್ಕರ. ಅಷ್ಟೊಂದು ನಮ್ಮ ಮನೆಯವ್ರ ಫ್ರೆಂಡು ಬಂದಿದ್ದರು. ಅವ್ನಿಗೆ ಕಾಫಿ ಕಾಸ್ಕೊಟ್ಬಿಟ್ಟು ಅವರೆಲ್ಲ ಪಿ ಜಿ ನೋಡೋಕೆ ಹೋದರು. ಜೊತೆಗೆ ಮತ್ತೆ ನನ್ನ ಪಾಪ ಹತ್ರ ಆಟ ಆಡ್ತಿದ್ದೆ. ಇವತ್ತಿನ ಡೇ ನಂದಿಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಿಂಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.